ಮನುಜಾ ಉತ್ತಿಷ್ಠತ ಜಾಗೃತ, ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಗದೆ ಉತ್ತಿಷ್ಠತ ಜಾಗೃತ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು. ಇಂದಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಕೇಳುಗರೆ, ಪ್ರತಿ ವರ್ಷ ಜನವರಿ 12 ದೇಶ ಕಂಡ ವೀರ ಸನ್ಯಾಸಿ, ನಮ್ಮ ಸನಾತನ ಹಿಂದೂ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂತಹ ಸ್ವಾಮಿ ವಿವೇಕಾನಂದರವರ ಜನ್ಮದಿನದಂದು ಈ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ದೇಶದ ಯುವ ಜನತೆಯನ್ನು ಜಾಗೃತಗೊಳಿಸುವ, ಯುವ ಶಕ್ತಿಯನ್ನು ಎಚ್ಚರಿಸುವ ಕಾರ್ಯವನ್ನು ತಮ್ಮ ಕೆಲಸ ಹಾಗೂ ಚಿಂತನೆಗಳ ಮೂಲಕ ಮಾಡಿದಂತಹವರೇ ಸ್ವಾಮಿ ವಿವೇಕಾನಂದರವರು. ಪ್ರಿಯ ಕೇಳುಗರೆ, ಈ ದಿನದ ರಾಷ್ಟ್ರೀಯ ಯುವ ದಿನದ ವಿಶೇಷತೆಯನ್ನು ಹಾಗೂ ದೇಶ ಕಂಡ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಚಿತ್ರದುರ್ಗದ ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರು ಹಾಗೂ ವಕೀಲರಾದ ಶ್ರೀ ಕರಿಯಣ್ಣ ಡಿ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ಕೇಳುಗರಿಗೆಲ್ಲರಿಗೂ ಮತ್ತು ತಮಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ನಿಮಗೂ ಸಹ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಸರ್. ಧನ್ಯವಾದ. ಮೊದಲಿಗೆ ಈ ರಾಷ್ಟ್ರೀಯ ಯುವ ದಿನದ ಆಚರಣೆಯ ಹಿನ್ನೆಲೆ ಏನು ಮತ್ತು ಅದು ಯಾವಾಗಿಂದ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಾದ್ರೆ. ಸ್ವಾಮಿ ವಿವೇಕಾನಂದರು ಅಂತ ನೆನಪಿಸ್ಕೊಳ್ಳೋದಾದರೆ, ಭಾರತ ದೇಶವನ್ನು ಬ್ರಿಟಿಷರು ಸಂಪೂರ್ಣವಾಗಿ ಲೂಟಿ ಹೊಡೆದಿದ್ರು. ಸಂಸ್ಕೃತಿಯಿಂದ ಇರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು ಅಥವಾ ಎಲ್ಲ ಥರದ ಲೂಟಿ ಹೊಡೆದಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಇದು ಕರಿಯರ ರಾಜ್ಯ ಅಥವಾ ಇದು ಕರಿಯರ ದೇಶ ಅಂತ ತುಂಬ ಹೊಗಳುವಂಥ ಸಂದರ್ಭದಲ್ಲಿ ಭಾರತ ದೇಶದ ಕಲ್ಕತ್ತಾದಲ್ಲಿ ಜನ್ಮ ತಾಳಿದಂತಹ ಸ್ವಾಮಿ ವಿವೇಕಾನಂದರು ಜನವರಿ 12ನೇ ತಾರೀಕು 1863ರಲ್ಲಿ ಇವರು ಜನ್ಮ ತಾಳ್ತಾರೆ. ಇವರ ಒಂದು ಆದರ್ಶಗಳು ಇಡೀ ನಮ್ಮ ಸಮುದಾಯಕ್ಕೆ ಅಥವಾ ಇಡೀ ಜನತೆಗೆ ಆದರ್ಶವಾಗಿರಲಿ, ಅದರಲ್ಲೂ ಭಾರತ ದೇಶ ಯುವ ಜನರಿಂದ ಕೂಡಿರ್ತಕ್ಕಂಥ ಈ ದೇಶದ ಜನತೆಗೆ ಸ್ಫೂರ್ತಿಯಾಗಲಿ ಅಂಥೇಳಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ. ಇದು 1984ರಲ್ಲಿ ಶುರುವಾಗತ್ತೆ. ಈ ಒಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಣೆ ಮಾಡಬೇಕು ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿ ಇಲ್ಲಿವರೆಗೂ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ರಾಷ್ಟ್ರೀಯ ಯುವ ದಿನದ ಆಚರಣೆಯ ಮುಖ್ಯ ಗುರಿ ಉದ್ದೇಶನ ತಿಳಿಸೋದಾದ್ರಿ ಸರ್. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾರತ ದೇಶದಲ್ಲಿ ಏನು ಜನಸಂಖ್ಯೆ ಇದೆ, ಆ ಜನಸಂಖ್ಯೆಯಲ್ಲಿ 50% ಯುವಕರಿದ್ದೀವಿ ಅಂತೇಳಿದರೆ, ಒಂದು ಸರ್ಕಾರದ ದೃಷ್ಟಿಯಲ್ಲಿ 18 ವರ್ಷದಿಂದ 29 ವರ್ಷದ ಒಳಗಿರ್ತಕ್ಕಂಥ ಜನಗಳನ್ನು ಯುವಕರು ಅಂತ ಕರೀತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳೋದೇನಪ್ಪ ಅಂತೇಳಿದರೆ, ಯಾರು ತನ್ನ ಒಂದು ಇಚ್ಛಾಶಕ್ತಿ ಅಥವಾ ತನ್ನ ಒಂದು ಬುದ್ಧಿಶಕ್ತಿಯನ್ನು ಹೊಂದಿರ್ತಾರೋ, ಯುವಕರಂತೆ ಬಹಳ ಶಾರ್ಪಾಗಿ ಹೊಂದಿರ್ತಾರೋ ಅವರೆಲ್ಲರೂ ಯುವಕರು ಅಂತೇಳಿ. ಯಾಕೆ ಇದನ್ನು ನೆನಪಾಗತ್ತೆ ಅಂತೇಳಿದರೆ, ನಮಗೆಲ್ಲ ನೆನಪಿರೋ ಹಾಗೆ ಅಣ್ಣಾ ಹಜಾರೆ ಅವರು 76 ವರ್ಷ ಆಗಿದ್ದರು ಅವ್ರಿಗೆ. ಅವರು ಇವಾಗಲೂ ಸಹ ಯುವಕರಂತೆ ಯುವಕರಿಗೆ ಸ್ಫೂರ್ತಿ ಆಗ್ತಾರೆ. ಅವರು ಬಾಲ್ಯದಲ್ಲಿ ಈ ಒಂದು ವಿವೇಕಾನಂದರ ಒಂದು ಫೋಟೋದಿಂದ ಆಕರ್ಷಣೆಗೊಳಗಾಗಿ ಅವರು ತಮ್ಮ ಜೀವನವನ್ನು ಶುರು ಮಾಡಿಕೊಂಡು ಇಂಥ 75ರ ಹರೆಯದಲ್ಲಿ ಸಹ ಅವರು ತಮ್ಮ ಯುವಕರಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಅಂತೇಳಿ ಕರೆ ಕೊಟ್ಟು ಅವರು ಎಲ್ಲ ಯುವಕರಲ್ಲೂ ಎದ್ದೇಳಿಸ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಯುವಕರು ಸಹ ಈ ಒಂದು ರಾಷ್ಟ್ರ ವಿಚಾರವಾಗಿರ್ಬೋದು, ಸಮಾಜದ ವಿಚಾರ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಂಡು ಅವರು ದೇಶದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಮತ್ತು ಸಮುದಾಯದ ಪಾತ್ರ ಯಾವ ರೀತಿಯಾಗಿರಬೇಕು ಅಂತೇಳಿ ಅವರು ಎಲ್ಲರೂ ಹೊಂದಬೇಕು. ಅದು ಪ್ರತಿಯೊಬ್ಬ ಯುವಕ ಅಥವಾ ಬಾಲಕ ಅಥವಾ ವೃದ್ಧ ಯಾರೇ ಆಗಿದ್ದರೂ ಅದು ಯಾವುದೇ ಧರ್ಮ ಜಾತಿ ಯಾವುದನ್ನು ಕೇಳಿಲ್ಲ. ಎಲ್ಲರೂ ರಾಷ್ಟ್ರದ ನಿರ್ಮಾಣಕ್ಕೆ ಏನು ಮಾಡಬೇಕು ಅನ್ನುವ ಸಂದೇಶವನ್ನು ತಿಳ್ಕೋಬೇಕು ಅಂದರೆ ಈ ಒಂದು ಸ್ವಾಮಿ ವಿವೇಕಾನಂದರ ಒಂದು
ಜೀವನ ಚರಿತ್ರೆ ತಿಳ್ಕೋಬೇಕು, ಈ ಒಂದು ವಿವೇಕಾನಂದರ ಜೀವನ ಚರಿತ್ರೆ ತಿಳ್ಕೋಬೇಕು ಅಂತ ಹೇಳಿದ್ರೆ ವರ್ಷದಲ್ಲಿ ಯಾವುದಾದ್ರೂ ಒಂದು ದಿನ ಸೀಮಿತವಾಗಿ ಅವರನ್ನೇ ಒಂದು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಈ ಒಂದು ಜನವರಿ 12ನೇ ತಾರೀಕು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಸೊ ಇಷ್ಟೊತ್ತು ರಾಷ್ಟ್ರೀಯ ಯುವ ದಿನದ ಆಚರಣೆಯ ಗುರಿ ಉದ್ದೇಶವನ್ನು ತಿಳಿಸ್ಕೊಟ್ರಿ. ಹಾಗಿದ್ರೆ ಈ ವರ್ಷದ ರಾಷ್ಟ್ರೀಯ ಯುವ ದಿನದ ಘೋಷವಾಕ್ಯ ತಿಳಿಸ್ಬೋದಾ ಸರ್? ಈ ರೀತಿಯಾಗಿ ಏನು ನಾನು ಇಷ್ಟೊತ್ತು ಹೇಳಿದೆ, ವಿವೇಕಾನಂದರ ಒಂದು ಯುವ ದಿನದ ಆಚರಣೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷವೂ ಈ ರೀತಿಯಾಗಿ ಒಂದು ಸಂಕೇತ ಅಥವಾ ಒಂದು ಘೋಷವಾಕ್ಯ ಇಟ್ಕೊಂಡು ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಈ ವರ್ಷದ ಒಂದು ಘೋಷವಾಕ್ಯ ಏನಪ್ಪ ಅಂತೇಳಿದರೆ ಜಾಗತಿಕ ಸೌಹಾರ್ದತೆಗಾಗಿ ಯುವಕರು ಅಂತೇಳಿದರೆ ನಾವು ಇತ್ತೀಚಿನ ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ ತುಂಬ ಯುದ್ಧಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಕಣ್ಮುಂದೆ, ಹಲವಾರು ಅಹಿತಕರ ಘಟನೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದು ಎಲ್ಲದಕ್ಕೂ ನಮ್ಮ ಯುವಕರು ಅದರ ಒಂದು ಗಮನ ಕೊಟ್ಟರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವ ಒಂದು ಗಾದೆ ಮಾತು ಯಾವ ರೀತಿಯಾಗಿದೆಯೋ ಹಂಗೆ ಚಿಕ್ಕದ್ರಿಂದ ಅಂದರೆ ನಾವು ಏನು 18ರಿಂದ 29 ಅಂತ ಯುವಕರು ಹೇಳಿದ್ವಲ್ಲ, ಇವರಿಗೆ ರಾಷ್ಟ್ರದ ನಿರ್ಮಾಣ ಅಥವಾ ಸೌಹಾರ್ದತೆ ಅಂದರೆ ಏನು, ಜಾಗತಿಕ ಮಟ್ಟದಲ್ಲಿ ನಮ್ಮಂಥ ಯುವಕರು ಯಾವ ರೀತಿಯಾಗಿ ಸೌಹಾರ್ದತೆಯನ್ನು ಬೆಳೆಸ್ಕೊಂಡು ಹೋದರೆ ರಾಷ್ಟ್ರ ನಿರ್ಮಾಣ ಆಗತ್ತೆ ಅಂತೇಳಿ ಅದನ್ನು ತೋರಿಸ್ಬೇಕು ಅಂತೇಳಿ ಈ ವರ್ಷದ ಈ ಒಂದು ಜಾಗತಿಕ ಸೌಹಾರ್ದತೆಯ ಯುವಕರು ಅಂತ ಒಂದು ಘೋಷವಾಕ್ಯವನ್ನು ಈ ಒಂದು ಸರ್ಕಾರ ನೀಡಿದೆ. ಈ ರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಯಾವ ರೀತಿ ಆಚರಣೆ ಮಾಡ್ತಾ ಬರಲಾಗ್ತಾ ಇದೆ ಸರ್? ಸ್ವಾಮಿ ವಿವೇಕಾನಂದರು ಕೇವಲ ಯಾವುದೋ ಒಂದು ಸಮುದಾಯಕ್ಕೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ. ಇವರ ಒಂದು ದಿನಾಚರಣೆಯನ್ನು ಭಾರತದ ದೇಶದಲ್ಲಿ ಹಲವಾರು ಸಣ್ಣ ಸಣ್ಣ ಪ್ರದೇಶಗಳಿಂದ ಹಿಡಿದು ನಾವು ಉನ್ನತ ಮಟ್ಟ ಅಂತ ಏನು ಕರಿತೀವಿ, ವಿಶ್ವಸಂಸ್ಥೆಯ ಮಟ್ಟಕ್ಕೆ ಈ ಒಂದು ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ. ಯಾಕೆ ಇದರಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಯಾವುದೋ ಒಂದು ಸಣ್ಣ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಹಳ್ಳಿಲಿ ಹೋದ್ರೂ ಸಮೇತ ಒಂದು ವಿವೇಕಾನಂದ ಸಂಘ ಅಂತ ಇರುತ್ತೆ, ಅಥವಾ ನಮ್ಮದು ಯಾವುದೋ ಒಂದು ಚೆನ್ನಾಗಿರೋ ಪ್ಲೇಸ್ಗಳಿಗೆ ಹೋದ್ರಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಂತಿರುತ್ತೆ, ಅಥವಾ ರಾಮಕೃಷ್ಣ ಮಿಷನ್ ಆಶ್ರಮಗಳಿರ್ಬೋದು, ಅಥವಾ ಶಾರದಾ ಮಾತಾ ಆಶ್ರಮಗಳಿರ್ಬೋದು, ಅಥವಾ ಹಲವಾರು ಈ ರಾಮಕೃಷ್ಣ ಆಶ್ರಮದ ಡಿಯೋಟಿಸ್ಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಅವರು ಅದನ್ನು ಶುರು ಮಾಡಿದ್ದಾರೆ. ಅದ್ರ ಮೂಲಕ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಹಲವಾರು ಶಾಲೆಗಳಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ಬೋದು, ಬೇರೆ ಬೇರೆ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಈ ರೀತಿಯಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ನಾನು ನೆಹರು ಯುವ ಕೇಂದ್ರ ಅಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ನಾನು ವಾಲಂಟಿಯರ್ ಕೆಲಸ ಮಾಡಬೇಕಾದಾಗ ಅದು ವಿವೇಕಾನಂದ ಜಯಂತಿಯ ಸಪ್ತಾಹ ಅಂತ ಕಾರ್ಯಕ್ರಮ ಕೊಡ್ತಾಯಿದ್ರು. ಒಂದು ದಿನ ನಾವು ಅದು ಕ್ರೀಡೆಯನ್ನು ಆಚರಣೆ ಮಾಡಬೇಕು, ಅದಲ್ಲದೆ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು ಸಹ ಇರುತ್ತೆ, ಅಥವಾ ಯಾವುದೋ ಒಂದು ಸಮುದಾಯದ ಒಳಗೋಗಿ ಅಲ್ಲಿರ್ತಕ್ಕಂಥ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಹಾಗೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಹೀಗೆ ವಿಭಿನ್ನವಾಗಿ ಆ ಒಂದು ಸಮುದಾಯಕ್ಕೆ ಅಥವಾ ಆ ಒಂದು ತಂಡಕ್ಕೆ ಯಾವ ರೀತಿಯಾಗಿ ವಿಭಿನ್ನವಾಗಿ ಯೋಚನೆ ಮಾಡಬೇಕು ಆ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಸರ್ಕಾರವು ಒಂದು ವಿಶೇಷವಾಗಿ ಇದನ್ನು ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅಂತ ಆಚರಣೆ ಮಾಡುತ್ತೆ. ಕಳೆದ ಬಾರಿ ಜನವರಿಯಲ್ಲಿ ಇದೇ ನಮ್ಮ ಹುಬ್ಬಳ್ಳಿಯಲ್ಲಿ ನಡೀತು, ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತು. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದರು. ಅದು ನ್ಯಾಷನಲ್ ಯೂತ್ ಫೆಸ್ಟಿವಲ್ 26ನೇದಾಗಿತ್ತು. ಈಗ ಇದೇ 12ನೇ ತಾರೀಕು ಇವತ್ತಿಂದ ಮಹಾರಾಷ್ಟ್ರದ ನಾಸಿಕ್ಕಲ್ಲಿ ಸಹ ಒಂದು ಶುರುವಾಗ್ತಾ ಇದೆ. ಈ ವರ್ಷದ 2024ರ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನಾಸಿಕ್ನಲ್ಲಿ 12ರಿಂದ 14ನೇ ತಾರೀಕುವರೆಗೂ ನಡೀತಾ ಇದೆ. ಅದಕ್ಕೆ ಇಡೀ ದೇಶಾದ್ಯಂತ ಎಲ್ಲ ಜನರು ಅಲ್ಲಿಗೆ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಬೇಕಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳಿರ್ಬೋದು ಅಥವಾ ಬೌದ್ಧಿಕ ಮಟ್ಟ ಹೆಚ್ಚಿಸಲಿಕ್ಕೆ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಕುಶಲಕರ್ಮಿ ಯೋಜನೆಗಳು ಅಂತ ಬರುತ್ತಲ್ಲ, ನಾವೆಲ್ಲ ಕೈಮೊಗ್ಗಿನಿಂದ ಮಾಡುವಂಥದ್ದು, ಮತ್ತು ಯಾವ ರೀತಿಯಾಗಿ ಊಟದ ವ್ಯವಸ್ಥೆ, ಅಂದರೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಥರದ್ದು ಊಟದ ವ್ಯವಸ್ಥೆಗಳೆಲ್ಲ ನೋಡ್ತಾ ಇರ್ತಾರೆ. ಹಂಗೆ ಅಲ್ಲಿ ಈ ಥರ ಕಾಂಪಿಟೇಷನ್ನ ಎಲ್ಲ ಯುವಕರಿಗೆ ಪ್ರತಿ ದೇಶದ ಏನು ನಾವು 29 ರಾಜ್ಯಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದೆಲ್ಲ ಅಲ್ಲಿಗೆ ಬಂದಿರ್ತಾರೆ. ಯಾಕೆ ಅಂತೇಳಿದರೆ ಆ ಒಂದೊಂದು ಪ್ರದೇಶದಲ್ಲಿ ವಿಭಿನ್ನವಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ತುಂಬ ವಿಶೇಷವಾಗಿ ಸರ್ಕಾರನೂ ಸಹ ಇದರ ಒಂದು ಮಾಡುವಂಥ ದೃಷ್ಟಿಕೋನ ತುಂಬ ವಿಶಾಲವಾಗಿದೆ. ನಮ್ಮಂಥ ಯುವಕರು ತುಂಬ ಯೋಜನೆಗಳನ್ನು ಮಾಡ್ಕೋತೀವಿ. ಈಗ ನಮ್ಮ ಒಂದು ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಬೇಕು ಅಂತಿದೆ, ಮ್ಯಾರಥಾನ್ ಮಾಡಬೇಕು ಅಂತಲೂ ಸಹ ಇದೆ. ಹೀಗೆ ಅವರವರ ತಕ್ಕಂತೆ ವಿಭಿನ್ನವಾಗಿ ಈ ಒಂದು ರಾಷ್ಟ್ರೀಯ ಯುವ ದಿನವನ್ನು ದೇಶಾದ್ಯಂತ ಆಚರಣೆ ಮಾಡ್ತಾರೆ.
ಸರ್, ಇಷ್ಟೊತ್ತು ರಾಷ್ಟ್ರೀಯ ಯುವ ದಿನದ ಹಿನ್ನೆಲೆ, ಗುರಿ, ಉದ್ದೇಶ ಮತ್ತು ಘೋಷವಾಕ್ಯ ಅದು ಆಚರಿಸ್ಕೊಂಡು ಬರೋ ರೀತಿ ಎಲ್ಲನೂ ತಿಳಿಸ್ಕೊಟ್ರಿ. ಈ ಎಲ್ಲ ಆಚರಣೆಗಳು ನಡಿಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದರೇ ಇದಕ್ಕೆಲ್ಲ ಸ್ಫೂರ್ತಿ. ಹಾಗಿದ್ರೆ ಅವರೊಂದು ಸದೃಢ ದೇಶ ಕಟ್ಟಬೇಕು ಅಥವಾ ಯುವಕರನ್ನ ಒಂದು ದೇಶ ಪ್ರೇಮ ಬೆಳೆಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಕನಸನ್ನು ಕಂಡಿದ್ರು ಮತ್ತು ದೇಶಾದ್ಯಂತ ಅದನ್ನೇ ಪ್ರಚಾರ ಮಾಡಿಕೊಂಡು ಓಡಾಟ ನಡೆಸಿದ್ರು. ಸೊ ಅವ್ರ ಕುರಿತು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರೆ ಯುವಕರಿಗೆ ಏನು ಸಂದೇಶ ತಿಳಿಸಿದ್ರು ಅನ್ನೋದನ್ನು ನೀವು ತಿಳಿಸೋದಾದರೆ. ಸ್ವಾಮಿ ವಿವೇಕಾನಂದರು ಅಂತ ನೆನಪಾದರೆ ಅವರ ಹೆಸರು ನೆನೆಸ್ಕೊಂಡ್ರೆ ನಮ್ಮಲ್ಲಿ ಒಂದು ಗಮನ ಕೇಂದ್ರೀಕರಿಸುತ್ತೆ. ವಿವೇಕಾನಂದ್ರ ಅಂದ ತಕ್ಷಣ ಒಂದು ಮನಸ್ಸು ಒಂದು ಕಡೆ ಹೋಗುತ್ತೆ. ಈ ರೀತಿಯಾಗಿ ಯಾಕೆ ಅವರಲ್ಲಿ ಅಷ್ಟೊಂದು ಮಹತ್ವ ಅಂತ ಹೇಳಿದರೆ, ಅವರು ಬಾಲ್ಯದಿಂದನೂ ಸಹ ಅವರ ಒಂದು ಥಿಂಕಿಂಗ್ ಇದೆಯಲ್ಲ ತುಂಬ ವಿಭಿನ್ನವಾಗಿರುತ್ತೆ. ಅವರು ಬಾಲ್ಯದಲ್ಲಿ ಅವರ ಒಂದು ಒಡನಾಟಗಳನ್ನು, ಅವರ ಒಂದು ಚಾಣುಕ್ಯತನವನ್ನು, ಅವರ ಒಂದು ಬುದ್ಧಿಶಕ್ತಿಯನ್ನು ನಾವು ತುಂಬ ಕಥೆಗಳೆಲ್ಲ ಕೇಳಿದ್ದೀವಿ. ಉದಾಹರಣೆಗೆ ಅವರು ಒಂದು ಮರದ ಮೇಲೆ ಮರಕೋತಿ ಆಟವನ್ನು ಆಡ್ತಾ ಇರ್ತಾರೆ. ಆಗ ಆ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಹೋಗ್ಲಿ ಅಂತ ಬಂದ್ಬಿಟ್ಟು ಅಲ್ಲಿ ಒಂದು ಭೂತ ಇದೆ ಅಂತ ಹೇಳ್ತಾರೆ. ಬ್ರಹ್ಮ ರಾಕ್ಷಸ ಇದ್ದಾನೆ ಆ ಮರದಲ್ಲಿ, ಯಾರು ಹತ್ತಬೇಡಿ ಅಂತ ಹೇಳ್ತಾರೆ. ಇವರು ಅದನ್ನು ಚಾಲೆಂಜಾಗಿ ತಗೋತಾರೆ. ಇವ್ರು ಎಂಥ ಧೈರ್ಯ ಅಂತ ಹೇಳಿದರೆ ಅದು ಹೆಂಗಿರುತ್ತೆ ನಾನು ನೋಡೇ ಬಿಡೋಣ ಅಂತ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕೂರ್ತಾರೆ. ಅಲ್ಲೇ ಕೂತು ಅದನ್ನು ನೋಡ್ತಾರೆ. ಅಲ್ಲಿ ಯಾರು ಬರಲಿಲ್ಲ. ಆಗ ವಾಪಸ್ ಬಂದು ಅವ್ರು ತಿಳ್ಕೊತಾರೆ ಯಾವ ಬ್ರಹ್ಮ ರಾಕ್ಷಸನೂ ಅಲ್ಲಿಲ್ಲ, ಅವರು ನಮ್ಮನ್ನು ಎದುರಿಸ್ಲಿಕ್ಕೆ ಅಂತೇಳಿ. ಅಂದರೆ ಈಗಿನ ಒಂದು ಯುವಕರಲ್ಲಿ ಸುಮ್ಮನೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾರಾಗ ಅಲ್ಲೇನೋ ಇದೆ ಅಂತ ಹೇಳಿದರೆ ಅಲ್ಲಿ ಹತ್ರಕ್ಕೂ ಹೋಗಲ್ಲ, ವಾಪಸ್ ಬರ್ತಾರೆ. ಆದರೆ ವಿವೇಕಾನಂದರಲ್ಲಿ ಆ ಒಂದು ಬಾಲ್ಯದಲ್ಲಿನೇ ಅವರಿಗೆ ತುಂಬ ಧೈರ್ಯ ಅಂತಕ್ಕಂಥದ್ದು ಅವರಿಗಿತ್ತು. ಆದರೆ ಇವತ್ತಿನ ಪ್ರಸ್ತುತ ದಿನದಲ್ಲಿ ನಾವು ಒಬ್ಬರು ಚಿಕ್ಕ ಮಕ್ಕಳನ್ನು ತಗೊಳ್ಳಿ. ಇವತ್ತು ಯಾವುದಾದ್ರೂ ಒಬ್ಬ ಮಗ ಒಂದು 100-200 ಮೀಟ್ರ್ ಇದೆ ಒಂದು ಶಾಲೆ ಅಂತೇಳಿದರೆ ಶಾಲೆಗೆ ಹೋಗಲಿಕ್ಕೆ ಜೊತೆಗೆ ಅಮ್ಮ ಬರಬೇಕು. ಅಂದರೆ ಈಗಿನ ಮಕ್ಕಳಲ್ಲಿ ಆ ಧೈರ್ಯ ಅಂತಕ್ಕಂಥದ್ದು ತುಂಬ ಕ್ಷೀಣಿಸ್ತಾ ಹೋಗ್ತಾ ಇದೆ. ಇದಕ್ಕೆಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ವಿವೇಕಾನಂದರ ಆದರ್ಶವನ್ನು ಈ ರೀತಿಯಾಗಿ ಮಕ್ಕಳಿಗೆ ತುಂಬ್ತಾ ಹೋಗಬೇಕು ಅಂತ. ಈಗ ನಾವು ಮಕ್ಕಳಿಗೆ ವಿವೇಕಾನಂದರದ ಈ ರೀತಿಯ ಚಿಕ್ಕ ಚಿಕ್ಕ ಘಟನೆಗಳು ಅವರಿಗೆ ಹೇಳಿದಾಗ ಅವರಿಗೂ ಸ್ಫೂರ್ತಿ ಬರುತ್ತೆ. ವಿವೇಕಾನಂದರು ಆ ಧೈರ್ಯವನ್ನು ಆ ಬಾಲ್ಯದಲ್ಲಿ ತೋರಿಸಿದ್ರು ಅಂದರೆ ನಾವು ಸಹ ಆ ಧೈರ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಮಕ್ಕಳಿಗೆ ಬರುತ್ತೆ. ಅದೇ ರೀತಿಯಾಗಿ ಅವರು ಯೌವನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ತನ್ನ ಒಂದು ಬಾಲ್ಯವನ್ನು ಮುಗಿಸ್ತಾರೆ, ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಅವರಿಗೆ ತುಂಬ ಚಿಕ್ಕನಿಂದ ಇದ್ದಂಥ ಕುತೂಹಲ ದೇವರನ್ನು ನೋಡಬೇಕು ಅಂತ. ಅವರು ಯಾರಿಗೆ ಕೇಳಿದ್ರು ದೇವ್ರು ನೋಡಿದ್ದೀರಾ ಇಲ್ಲ. ಕೆಲವರು ಹೇಳ್ತಾರೆ ನಾನು ನೋಡಿದ್ದೀನಿ ಆದರೆ ಅದು ಹೇಳಲಿಕ್ಕೆ ಬರಲ್ಲ ಅಂತ. ಕೆಲವರು ಹೇಳ್ತಾರೆ ನಾನು ನೋಡೇ ಇಲ್ಲ ಅಂತ. ಆದರೆ ಅಂತಿಮವಾಗಿ ಅವರಿಗೆ ರಾಮಕೃಷ್ಣರ ಒಂದು ಪರಿಚಯ, ರಾಮಕೃಷ್ಣರ ಒಂದು ಸಂದೇಶ ಸಿಗುತ್ತೆ. ಅವರು ಇಂಥ ಹತ್ರ ಇದ್ದಾರೆ, ನೀವು ಅಲ್ಲಿಗೆ ಹೋಗಿ ನಿಮಗೆ ಸಿಗುತ್ತೆ ಅಂತ. ಆಗ ರಾಮಕೃಷ್ಣರನ್ನು ಹುಡುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ರಾಮಕೃಷ್ಣರ ಒಂದು ಪರಿಚಯ ಆದಾಗ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ದೇವರ ದರ್ಶನ ಆಗತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವರು ದೇವರನ್ನು ಹುಡುಕೊಂಡು ತನ್ನ ಯೌವನದ ವ್ಯವಸ್ಥೆಯಲ್ಲಿ ಹೋಗ್ತಾ ಹೋದರು. ಕೊನೆಗೆ ದೇವರು ಸಿಕ್ಕರು. ಆವಾಗ ಸಿಕ್ಕಿದ್ದು ಯಾರಪ್ಪ ಅಂದರೆ ರಾಮಕೃಷ್ಣರ ಒಂದು ಆಶೀರ್ವಾದದಿಂದ, ಅವರ ಒಂದು ಮಾರ್ಗದರ್ಶನದಲ್ಲಿ ದೇವರು ಅವ್ರ ಕಣ್ಣಿಗೆ ಕಾಣಿಸ್ತಾರೆ. ಅವರಿಗೆ ಒಂದು ಸ್ಪರ್ಶದಿಂದ ಅವರಿಗೆ ಗೋಚರ ಆಗತ್ತೆ ದೇವರಿದ್ದಾನೆ ಅಂತ. ಅದೇ ರೀತಿಯಾಗಿ ಇವತ್ತಿನ ಯುವಕರು ಯಾವ ರೀತಿಯಾಗಿ ಆ ಒಂದು ಯೌವನದ ಅವಸ್ಥೆಯಲ್ಲಿ ಯಾವ ರೀತಿಯಾಗಿ ಯಾದ ಕಡೆಗೆ ಅವರ ಗಮನ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೋ ಒಂದು ಸೀಮಿತವಾದ ಒಂದು ಸಣ್ಣ ಕಾರಣಗಳಿಗೆ ಅವರ ಒಂದು ಲೌಕಿಕ ಜೀವನಕ್ಕೆ ಮಾತ್ರ ಅವರು ತಮ್ಮ ಯೌವನದ ಸಮಯವನ್ನು ಕೊಡ್ತಾ ಹೋಗ್ತಾರೆ. ನಾವು ನೋಡ್ಬೋದು ಯಾವುದಾದ್ರೂ ಶಾಲೆಯಲ್ಲಿ ಅಥವಾ ಯಾವುದೇ ವಿದ್ಯಾರ್ಥಿಗಳನ್ನು ಹೋಗಿ ಕೇಳ್ಬೋದು, ನಿನ್ನ ಗುರಿ ಏನು, ನೀನೇನು ಮಾಡ್ತೀಯ ಅಂದರೆ ಮೊದಲನೇದು ಯಾವುದೋ ಒಂದು ಗುರಿ ಹೇಳ್ಬೋದು. ಆದರೆ ಫಸ್ಟು ನನಗೆ ಒಂದು ಯಾರೋ ಒಬ್ಬ ಆದರ್ಶ, ನಾನು ಯಾರೋ ಒಬ್ಬನ ಲವ್ ಮಾಡ್ತಿದ್ದೀನಿ ಅಥವಾ ಈ ಥರ ಪ್ರೀತಿಯಿಂದ ಹೋಗ್ತಕ್ಕಂಥ ಜನಸಂಖ್ಯೆಗಳು ತುಂಬ ಹೆಚ್ಚೆಚ್ಚು ನಮಗೆ ಕಾಣಿಸ್ತಾ ಹೋಗುತ್ತೆ. ಆದರೆ ಸ್ವಾಮಿ ವಿವೇಕಾನಂದರು ಅಂಥ ಒಂದು ಯೌವನದ ವ್ಯವಸ್ಥೆಯಲ್ಲಿ ದೇವರನ್ನು ಹುಡುಕೊಂಡೋದ್ರು. ಅವರು ಹುಡುಕೊಂಡೋದಂಥ ದೇವರು ಸಿಕ್ಕರು. ಈಗಿನ ಜನರು ತುಂಬ ಈ ಥರ ಲೌಕಿಕ ಜಗತ್ತಿಗೆ ಅವರ ತನ್ನ ಗಮನ ಅಥವಾ ತನ್ನ ಗುರಿಯನ್ನು ಏಕರೂಪವಾಗಿ ರೂಪಿಸ್ಕೊಳ್ತಾ ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ ಇರ್ಬೋದು, ಅಥವಾ ಮನೆಯಲ್ಲಿ ಸಿಗುವಂಥ ಆಚಾರ ವಿಚಾರಗಳಿರ್ಬೋದು. ನಾವು ಈ ಪ್ರಸ್ತುತ ದಿನದಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇರ್ತೀವಿ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಹವ್ಯಾಸಗಳು ಯಾವ ರೀತಿಯಾಗಿರುತ್ತೆ ಅಂತೇಳಿ. ವಿವೇಕಾನಂದರಿಗೆ ಹಲವಾರು ಪುಸ್ತಕಗಳನ್ನು ಓದ್ತಾ ಇದ್ರು. ಅವರು ಬಾಲ್ಯದಿಂದನೂ ತುಂಬ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಅವರು
ಓದ್ತಾ ಇದ್ರು. ಅವರು ಓದುವಂಥ ಕೌಶಲ್ಯ ಹೆಂಗಿತ್ತಪ್ಪ ಅಂತ ಹೇಳಿದರೆ, ಅವರು ಸುಮ್ಮನೆ ಅವ್ರನ್ನ ಕೇಳ್ತಾರೆ ವಿವೇಕಾನಂದ್ರನ್ನ, ಒಂದು ಹೀಗೆ ಲಂಡನ್ಗೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಅವರಿಗೆ. ಲಂಡನ್ಗೆ ಹೋಗ್ಬೇಕಾದಾಗ ಹಡಗಲ್ಲಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಆಗ ಅಲ್ಲಿ ಅವತ್ತಿನ ದಿನಪತ್ರಿಕೆ ಓದೋಕ್ಕೆ ತಂದು ಕೊಡ್ತಾರೆ. ವಿವೇಕಾನಂದರು ಓದ್ತಾರೆ ದಿನಪತ್ರಿಕೆ ಓದ್ಬಿಟ್ಟು ಪಕ್ಕದಲ್ಲಿ ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಕೊಡ್ತಾರೆ. ಅವರು ಓದ್ತಾ ಇರೋಂಥ ಸಂದರ್ಭದಲ್ಲಿ ತುಂಬ ಗಾಳಿ ವೇಗವಾಗಿ ಬಂದಿದ್ದು ತಕ್ಷಣ ಏನು ಮಾಡುತ್ತೆ, ಅದು ನೀರಿಗೆ ಹಾರೋಗ್ಬಿಡುತ್ತೆ ದಿನಪತ್ರಿಕೆ. ಆಗ ಅಲ್ಲಿರ್ತಕ್ಕಂಥವ್ರೊಬ್ರು ಬಂದು ಕೇಳ್ತಾರೆ, ಏನಪ್ಪ ನೀನು ಹಿಂಗೆಲ್ಲ ಹಾರಿಸ್ತಾ ಇಲ್ಲ ಅಂತ ಅವ್ರನ್ನ ಬೈತಾರೆ. ಅದಕ್ಕೆ ಇವ್ರೇನು ಮಾಡ್ತಾರೆ, ಅಲ್ಲೇ ಕೂತ್ಕೊಂಡು ಅದೇನಿರುತ್ತೋ ಯಥಾವತ್ತಾಗಿ ಬರೀತಾರೆ. ಅವರು ಬರೆದುಬಿಟ್ಟು ಅವ್ರಿಗೆ ಕೊಡ್ತಾರೆ. ಅದರಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ಈ ರೀತಿಯಾಗಿತ್ತು, ತೊಗೊಳ್ಳಿ ನೀವು ಓದಿ ಅಂತ. ಅಲ್ಲಿದ್ದವನು ಬಂದನು ಕೇಳ್ತಾನೆ, ನೀವೆಲ್ಲ ಗೊತ್ತಾಗ್ಬಿಡುತ್ತಾ ನಿಮಗೆ ಅಂತ. ಆಗ ಅವರು ಮತ್ತೆ ಹೋಗಿ, ಆಯಿತು ನಿನಗೆ ಅದು ಡೌಟ್ ಇದ್ದರೆ ಹೋಗಿ ಅದನ್ನು ನೋಡಿ ಕಂಪೇರ್ ಮಾಡಿ ಗೊತ್ತಾಗತ್ತೆ ಅಂತ. ಆ ಕಂಪೇರ್ ಮಾಡಿದಾಗ ಹೇಳ್ತಾರೆ, ಅದರಲ್ಲಿ ಇರ್ತಕ್ಕಂಥ ಏನು ಪದ ಶಬ್ದಗಳಿದ್ವೋ ಅದನ್ನು ಅಚ್ಚುಕಟ್ಟಾಗಿ ಅವರು ಯಥಾವತ್ತಾಗಿ ಅಲ್ಲಿ ಇಳಿಸಿರ್ತಾರೆ. ಈ ಥರ ಯಾಕೆ ಅವರಿಗೆ ಬರುತ್ತೆ ಅಂತ ಹೇಳಿದ್ರೆ, ಅವರು ತುಂಬ ಧ್ಯಾನಕ್ಕೆ ಅವರು ತೊಡಗಿಸ್ತಾಯಿದ್ರು. ಅವರು ತುಂಬ ಸಮಯ ಸಿಕ್ಕಂಗೆಲ್ಲ ಅವರು ಧ್ಯಾನವನ್ನು ಮಾಡ್ತಾಯಿದ್ರು. ಧ್ಯಾನ ಮಾಡೋದ್ರಿಂದ ಅವರು ತಮ್ಮ ಒಂದು ಗುರಿಗಳನ್ನು ಅವರು ಸಾಧನೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇವತ್ತಿನ ಒಂದು ಯುವ ಪೀಳಿಗೆಗೆ ಯೋಚನೆ ಮಾಡಿ, ದಿನ ಎದ್ದೋಳೋ ಒಂದು ವಿಧಾನದಿಂದ ಹಿಡಿದು ಅವರು ಮಲಗೋ ತನಕ ಯಾವ ರೀತಿಯಾಗಿ ಅವರ ಚಟುವಟಿಕೆ ಇರುತ್ತೆ ಅಂತೇಳಿದರೆ, ಅವರಿಗೆ ಈಗ ವಿವೇಕಾನಂದರು ಯಾವಾಗಲೂ ಜೋಳಿಗೆಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗಿನ ನಮ್ಮ ಜನಸಂಖ್ಯೆಗಳು ಏನಾಗಿದೆ, ಜನಸಾಮಾನ್ಯರು ಏನು ಮಾಡ್ತಾರೆ, ನಮ್ಮ ಜೊತೆಗೆ ಯಾವಾಗಲೂ ಫೋನ್ ಹಿಡ್ಕೋತಾರೆ. ಫೋನಲ್ಲಿ ಉಪಯೋಗ ಆಗೋದಕ್ಕಿಂತ ಉಪಯೋಗ ಬಾರ್ದಿಲ್ಲದ ತುಂಬವನ್ನು ನೋಡ್ತಾರೆ. ಅದು ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ, ತಮ್ಮ ಒಂದು ಹವ್ಯಾಸ, ತಮ್ಮ ಒಂದು ಗುರಿಯನ್ನು ಮಾಡಿಕೊಳ್ಳಿಕ್ಕೆ ಈ ಫೋನಿನ ಒಂದು ಆಧಾರಗಳು ಹಾಗೆ ಬೆಳೀತಾ ಹೋಗುತ್ತೆ. ಇದರಿಂದ ನಮಗೇನು ಅಂತ ಹೇಳಿದ್ರೆ, ವಿವೇಕಾನಂದರ ಆಗಿನ ಕನಸು ಕಾಣ್ತಿದ್ರಲ್ಲ, ಅವರು ಅಭ್ಯಾಸ ಮಾಡ್ತಾಯಿದ್ರಲ್ಲ, ಧ್ಯಾನ ಮಾಡೋದಿರ್ಬೋದು, ಅಥವಾ ಅವರು ಓದುವಂಥ ಕೌಶಲ್ಯ ಇರ್ಬೋದು, ಅಥವಾ ಅವರು ತಿಳ್ಕೊಂಡಂಥ ಪುಸ್ತಕಗಳಿರ್ಬೋದು, ಅವರ ಮನೆಯಲ್ಲಿ ತಾಯಿ ಮತ್ತು ಅವರ ತಂದೆ ತುಂಬ ಏನು ಮಾಡ್ತಾಯಿದ್ರು ಅಂದರೆ, ಅವರಿಗೆ ರಾಮಾಯಣ, ಮಹಾಭಾರತ ಇಂಥ ಶ್ರೇಷ್ಠ ಗ್ರಂಥಗಳ ಬಗ್ಗೆ ಅವರಿಗೆ ಪ್ರತಿದಿನ ಕಥೆಗಳನ್ನು ಹೇಳ್ತಾಯಿದ್ರು. ಮತ್ತು ಅವರ ತಂದೆ ಲಾಯರ್ ಆಗಿರೋದ್ರಿಂದ ಅವ್ರ ಮನೇಲಿ ಬರ್ತಕ್ಕಂಥ ಹಲವಾರು ಜನಗಳು ಪ್ರತಿನಿತ್ಯ ಮನೆಗೆ ಬರ್ತಾಯಿದ್ರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಅತಿಥಿ ಸತ್ಕಾರಗಳನ್ನು ಮಾಡ್ತಾಯಿದ್ರು. ವಿವೇಕಾನಂದರು ಎಂಥ ಒಂದು ದಾನಶೂರು ಅಂತ ಹೇಳಿದ್ರೆ, ಅವ್ರಿಗೆ ಏನು ಕೈ ತೋಚುತ್ತೋ ಅದನ್ನು ದಾನ ಮಾಡ್ತಾಯಿದ್ರು. ಹೀಗೆ ಒಂದು ಸಾರಿ ಚಿಕಾಗೋದಲ್ಲಿ ಅವರು ತುಂಬ ಕಡೆ ಪ್ರವಾಸ ಮಾಡಿಕೊಂಡು ಅವರೆಲ್ಲ ಭಾಷಣ ಮಾಡಬೇಕಾರಾಗ ಅವ್ರು ಹೇಳ್ತಾಯಿದ್ರು, ನಮ್ಮ ಭಾಷಣಕ್ಕೆ ಒಂದು ಫೀಸ್ ಇಡೋಣ, ಅಲ್ಲಿಗೆ ಬರ್ತಾರೆ, ಆ ಫೀಸಲ್ಲಿ ನನ್ನ ಭಾರತ ದೇಶದ ಬಡತನವನ್ನು ನಿರ್ಮೂಲನೆ ಮಾಡ್ಬೋದು ಅಂತ. ಹೀಗೆ ಒಂದಿಷ್ಟು ಸಂಗ್ರಹ ಮಾಡಿದಂಥ ಹಣ ಇರುತ್ತೆ. ಅವತ್ತು ಅಲ್ಲಿ ಸ್ನೇಹಿತರು ಬಂದು, ಇವತ್ತು ಇನ್ನೊಂದು ಸ್ಪೀಚ್ ಇದೆ, ನಾವು ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಹೋಗ್ತಾರೆ, ಅಲ್ಲಿ ಸ್ಪೀಚ್ ಮಾಡ್ತಾರೆ. ಅವರು ಆ ದೇಶದ ಒಂದು ಬಡತನದ ಬಗ್ಗೆ ಹೇಳ್ಕೋತಾರೆ. ಆಮೇಲೆ ಅಲ್ಲಿ ಕೇಳ್ತಾರೆ, ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಇವತ್ತು ಈ ರೀತಿಯ ಆರ್ಥಿಕ ಸಹಾಯ ಮಾಡಿ, ನಿಮ್ಮಲ್ಲಿದ್ದಂಥ ಹಣವನ್ನು ಕೊಟ್ಟು ನಮಗೆ ನಮ್ಮ ದೇಶದ ಬಡತನ ನಿರ್ಮೂಲನೆ ಮಾಡೋಕ್ಕೆ ಸಹಾಯ ಮಾಡಿ ಅಂತ ಅವರಲ್ಲಿ ಕೊಟ್ಟಿರ್ತಕ್ಕಂಥ ಒಂದಿನ ಹಿಡ್ಕೊಂಡು ಹೋಗ್ತಾರೆ. ಆಗ ಎಲ್ಲರೂ ಅವ್ರವ್ರ ಕೈಲಿ ಎಷ್ಟಿರುತ್ತೋ ಅಷ್ಟೆಲ್ಲ ಕೊಡ್ತಾರೆ. ವಿವೇಕಾನಂದರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವರು ಭಾಷಣ ಮಾಡಿ ಸಂಗ್ರಹ ಮಾಡಿದಂತಹ ಭಾರತ ದೇಶದ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಸಂಗ್ರಹ ಮಾಡಿದ ಹಣವನ್ನು ಸಂಪೂರ್ಣವಾಗಿ ತೆಗೆದು ಅದರೊಳಗೆ ಹಾಕ್ತಾರೆ. ಪಕ್ಕದಲ್ಲಿ ಇರ್ತಂಗೆ ಕೇಳ್ತಾರೆ, ಏನು ಮಾಡ್ತಾಯಿದ್ರೆ ಸ್ವಾಮೀಜಿ ನೀವು ಅಂತ. ಅವಾಗ ಹೇಳ್ತಾರೆ, ಪಾಪ ಅವರು ಬಡತನದಿಂದ ಇದ್ದಾರೆ, ಸೊ ಅವರಿಗೂ ಕೊಟ್ಟರೆ ಸಹಾಯ ಆಗುತ್ತಲ್ಲ ಅಂತ. ಈ ಥರ ಒಂದು ಆದರ್ಶವನ್ನು ಬೆಳೆಸ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಅವರಿಗೆ ಕೊಟ್ಟಂತಹ ಆಚಾರಗಳಿರ್ಬೋದು, ವಿಚಾರಗಳಿರ್ಬೋದು, ಸಂಸ್ಕೃತಿಗಳಿರ್ಬೋದು, ಇವೆಲ್ಲವೂ ಸಹ ಅವರಿಗೆ ತುಂಬ ಪೂರಕವಾಗಿ ಅವರ ಒಂದು ರಾಷ್ಟ್ರಾಭಿಮುಖವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಅವರಿಗೆ ರಾಷ್ಟ್ರಪ್ರೇಮ, ಎಂತಹ ರಾಷ್ಟ್ರಪ್ರೇಮ ಅಂತ ಹೇಳಿದ್ರೆ, ಅವರಿಗೆ ನಮಗೆಲ್ಲ ಗೊತ್ತಿದೆ, ನಾವು ತುಂಬ ಕಥೆಗಳು ಅವೆಲ್ಲ ಕೇಳಿರ್ತೀವಿ. ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡೋದು ಅಂತದಾದರೆ, ನಾವು ಅವರು ಚಿಕಾಗೋ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬರ್ತಾರೆ. ಬಂದ ತಕ್ಷಣ ಅವರಿಗೆ ಏನು ರಾಜ ಮರ್ಯಾದೆಯನ್ನು ಕೊಡಬೇಕು, ಆ ರೀತಿಯಾದಂತಹ ಒಂದು ಗ್ರೀನ್ ಮ್ಯಾಟನ್ನು ಹಾಸಿರ್ತಾರೆ. ಅವರು ಅದನ್ನು ಬಿಟ್ಟು ಬಂದು ಭಾರತ ಮಾತೆಯ ಮರಳನ್ನು ತಗೊಂಡು ತನ್ನ ದೇಹದ ಸಂಪೂರ್ಣವಾಗಿ ಹಚ್ಕೋತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ನಾವು ಸಹ ಎಷ್ಟೋ ಜನ ಯುವಕರಲ್ಲಿ ನಾವು ನೋಡ್ತೀವಿ, ಯಾರನ್ನಾದರೂ ಕೇಳಿದರೆ ತುಂಬ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೋತಾರೆ, ನನ್ನ ಮಗ ವಿದೇಶಕ್ಕೆ ಹೋಗಿದ್ದಾನೆ, ನನ್ನ ಮಗ ಇವತ್ತು ಬಿಟ್ಟು ಬರೋಕ್ಕೆ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಅಂತ.
ಹೋಗೋದೆಲ್ಲ ಒಳ್ಳೆಯದೇ. ಆದರೆ ಯಾರೂ ಸಹ ಹೆಮ್ಮೆಯಿಂದ ನನ್ನ ಮಗ ಭಾರತದಲ್ಲಿದ್ದಾನೆ, ನನ್ನ ಮಗ ಇಲ್ಲೇ ಇರಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಇವತ್ತು ಯಾವುದೋ ಒಂದು ತುಂಬ ಅಡ್ವರ್ಟೈಸ್ಮೆಂಟ್ಗಳು ತುಂಬ ಬರ್ತಾ ಇದೆ. ನಮಗೂ ಒಂದು ಸತಿ ಫೋನ್ ಬಂದಿತ್ತು, ಈ ಥರ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ನೀವು ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ನೀವು ಹೋಗ್ತೀರಾ ಅಂತ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂದರೆ, ನಮ್ಮ ಒಂದು ಈಗಿನ ಜನ್ರೇಷನ್ ಏನಿದೆ ಅವರು ವಿದೇಶಕ್ಕೆ ತುಂಬ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ. ವಿದೇಶಕ್ಕೆ ಹೋದರೆ ನಾವೇನೋ ಒಂದು ಮಾಡ್ದಂಗೆ, ವಿದೇಶಕ್ಕೆ ಹೋದರೆ ನಾವೇನೋ ಗಳಿಸ್ದಂಗೆ ಅಂತ. ಆದರೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಅವರು ಒಂದೊಂದು ಹೆಜ್ಜೆಗೂ ಅವರು ಕಷ್ಟವನ್ನು ಅನುಭವಿಸಿದ್ದಾರೆ. ಅವರು ಯಾವ ರೀತಿಯಾಗಿ ಅಂತ ಹೇಳಿದರೆ, ಪ್ರತಿದಿನ ಭಿಕ್ಷಾಟನೆ ಮಾಡಬೇಕಿತ್ತು, ಮನೆ ಮನೆಗೆ ಹೋಗಬೇಕಿತ್ತು, ಅಲ್ಲಿರ್ತಕ್ಕಂಥ ಕೊಟ್ಟಂಥ ಒಂದು ಏನು ಭಿಕ್ಷಾಟನೆ ಕೊಟ್ಟಿರ್ತಾರೆ ಅದರಿಂದ ಅವರು ಜೀವನವನ್ನು ನಡೆಸ್ಕೋಬೇಕಾಗಿತ್ತು. ಅಂಥ ಕಷ್ಟಪಟ್ಟು ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ, ಅವ್ರು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಅಲ್ಲ, ಅವರು ದಿಢೀರ್ನ ಬೆಳಿಬೇಕು ಅಥವಾ ಇಡೀ ವಿಶ್ವ ನನ್ನನ್ನು ನೋಡಬೇಕು ಅಂತ ಯಾವುದೋ ಈಗಿನ ಪ್ರಸ್ತುತ ದಿನದಲ್ಲಿ ಯೋಚನೆ ಮಾಡ್ತಾರಲ್ಲ, ತುಂಬ ನಾವು ಪ್ರಚಾರಕ್ಕೆ ಒಳಗಾಗಬೇಕು ಅಂತ ಯಾವುದೋ ಮೀಡಿಯಾದ ಮುಂದೆ ಮೆಜೆಸ್ಟಿಕಲ್ಲಿ ದುಡ್ಡು ಎಸ್ತು ಇಲ್ಲ ನಾನು ಪ್ರಚಾರ ಮಾಡಬೇಕು ಈ ರೀತಿಯಾಗಿ ಯೋಚನೆ ಮಾಡಿ ಹೋದಂಥವ್ರು ಅಲ್ಲ ಸ್ವಾಮಿ ವಿವೇಕಾನಂದರು. ಅವ್ರು ಹೋಗಿದ್ದು, ನಾನು ಅಮೇರಿಕಕ್ಕೆ ಹೋಗಿ ಭಾರತ ದೇಶದಲ್ಲಿರ್ತಕ್ಕಂಥ ಬಡ ಜನರನ್ನು ನಿರ್ಮೂಲನೆ ಮಾಡಬೇಕು, ಅಲ್ಲಿಂದ ನಾನು ಇಲ್ಲಿಗೆ ಅಲ್ಲಿರ್ತಕ್ಕಂಥ ಆರ್ಥಿಕ ಮತ್ತು ಬೇರೆ ಬೇರೆ ಸೌಲಭ್ಯಗಳನ್ನು ಭಾರತಕ್ಕೆ ತಂದು ಕೊಡಬೇಕು ಅನ್ನೋ ಒಂದು ದೀರ್ಘ ಯೋಚನೆಯಿಂದ ಚಿಕಾಗೋಗೆ ಹೋಗ್ತಾರೆ. ಅದು ಹೋಗೋಕ್ಕಿಂತ ಮುಂಚೆ ಭಾರತವನ್ನು 2 ಸತಿ ಪ್ರದಕ್ಷಿಣೆ ಹಾಕಿರ್ತಾರೆ. ಇಡೀ ಭಾರತವನ್ನು ಪ್ರದಕ್ಷಿಣೆ ಹಾಕಿ ಡಿಸೆಂಬರ್ 25, 26, 27ರಲ್ಲಿ ಕನ್ಯಾಕುಮಾರಿಲಿರ್ತಕ್ಕಂಥ ಒಂದು ಬಂಡೆಯ ಮೇಲೆ ಹೋಗ್ತಾರೆ. ಆ ಬಂಡೆಗೆ ನಾವು ಹೋದರೆ ಕಾಣುತ್ತೆ ನಮಗೆ, ಸುಮಾರು 1 ಮೈಲಿ ಇದೆ ಅದು. ಅಲ್ಲಿಂದ ಈಜ್ಕೊಂಡು ಅಲ್ಲಿಗೆ ಹೋಗಿ ಕುತ್ಕೋತಾರೆ. ತುಂಬ ಜನಕ್ಕೆ ಕೇಳಿದಾಗ ಎಲ್ಲ ವಿಭಿನ್ನವಾಗಿ ಅವರು ಆ ಒಂದು ಸನ್ನಿವೇಶಗಳನ್ನು ವಿವರವಾಗಿ ವಿವರಿಸ್ತಾ ಹೋಗ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಹೋದಾಗ ಏನು ಮಾಡಿದರು ಅಂತ ಕೇಳಿದರೆ, 3 ದಿನ ಸಂಪೂರ್ಣವಾಗಿ ಹತ್ತಿದಾರಂತೆ. ಅಷ್ಟು ಹತ್ಕೊಂಡಿದ್ದಾರೆ. ಯಾಕೆ ಹತ್ತಿದ್ದಾರೆ ಅಂತ ಹೇಳಿದರೆ, ಅವರು ತನ್ನ ದೇಶದಲ್ಲಿರ್ತಕ್ಕಂಥ ಸಮಾನತೆ ಇರ್ಬೋದು, ಬಡತನ ಇರ್ಬೋದು, ಅಥವಾ ಎಷ್ಟೋ ಜನ ಉಪವಾಸದಿಂದ ನರಳ್ತಾ ಇರೋರಿಗೆ ನಾನು ಹೆಂಗೆ ಮುಕ್ತಿ ಕೊಡಬೇಕು, ಭಾರತ ಮಾತೆಗೆ ಇದನ್ನೆಲ್ಲ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು, ತಾಯಿ ಭಾರತ ಮಾತೆ ನಮಗೆ ಇದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅಂತ ತುಂಬ 3 ದಿನ ಸುದೀರ್ಘವಾಗಿ ಆ ಬಂಡೆ ಮೇಲೆ ಕೂತ್ಕೊಂಡು ಅಳ್ತಾರೆ. ಆಗ ಒಬ್ಬರು ಕವಿ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ, ಅವ್ರಿಗೆ ಹೆಂಗೆ ಆ ಒಂದು ಚಿತ್ರಣ ಕಾಣಿಸ್ತು ಅಂತ ಹೇಳಿದರೆ, ಭಾರತ ಒಂದು ತಾಯಿ ಥರ ಕಾಣಿಸ್ತಂತೆ. ಮೇಲೆ ಇರ್ತಕ್ಕಂಥ ಕಿರೀಟ, ಮಧ್ಯದಲ್ಲಿ ಆ ನದಿಗಳು ಅವಕ್ಕೆಲ್ಲ ಸರಗಳಾಗಿ, ಮತ್ತು ಪಾದದಲ್ಲಿ ಇವರು ಕೂತ್ಕೊಂಡಿರೋ ಹಾಗೆ ಆ ಒಂದು ದಿವ್ಯ ದರ್ಶನ ಸ್ವಾಮಿ ವಿವೇಕಾನಂದರಿಗೆ ಆಗತ್ತೆ. ಕಾಳಿ ಮಾತೆಯನ್ನು ಆರಾಧನೆ ಮಾಡಿಕೊಂಡು ಅಲ್ಲಿಂದ ಚಿಕಾಗೋಗೆ ಹೋಗ್ತಾರೆ. ಚಿಕಾಗೋಗೆ ಹೋಗಿ ಅಲ್ಲಿಯ ಭಾಷಣಗಳು ಅದನ್ನೆಲ್ಲ ನಾವು ನೋಡಿಕೊಂಡು ಹಲವಾರು ಸಮಯದಲ್ಲಿ ಅದನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಅದೆಲ್ಲವೂ ಮಾಡಿದ್ದು ಅವರು ರಾಷ್ಟ್ರಕ್ಕೋಸ್ಕರ ಅಂತ. ಈ ರಾಷ್ಟ್ರ, ಈ ದೇಶ, ಈ ಒಂದು ಪ್ರೀತಿ ಸ್ವಾಮಿ ವಿವೇಕಾನಂದರಲ್ಲಿ ಸಣ್ಣದರಿಂದ ಬೆಳೀತಾ ಹೋಯಿತು. ಸ್ವಾಮಿ ವಿವೇಕಾನಂದರು ತುಂಬ ದಿನ ಏನು ಬದುಕಿಲ್ಲ, 39 ವರ್ಷ ಅಷ್ಟೇ ಬದುಕಿದ್ದು. ಆದರೆ ಅವರು ಬದುಕಿದಂಥ ಎಲ್ಲ ಸಂದರ್ಭದಲ್ಲೂ ರಾಷ್ಟ್ರ ಭಾರತ ಮಾತೆಯ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು, ಭಾರತ ಮಾತೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕೊಡಬೇಕು ಅಂತ ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಯುವಕರಿಗೆ ಏನಾಗ್ತಿದೆ ಅಂತ ಹೇಳಿದರೆ, ತುಂಬ ಹೀರೋಯಿಸಮ್ ಬರ್ತಾ ಇದೆ. ಅಂದರೆ ಹೀರೋಯಿಸಮ್ ಅಂದರೆ ಹೆಂಗಿರಬೇಕು ಅಂತೇಳಿದರೆ, ಹೀರೋ ಅಂತಕ್ಕಂಥವ್ರು ನಮಗೆ ಆದರ್ಶವಾಗಿರಬೇಕು. ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಆದವರು ನಮಗೆ ಹೀರೋಗಳಲ್ಲ. ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕವಾಗಿ ಯಾರೆಲ್ಲ ಇದ್ದಾರೆ ಅವರು ನಮ್ಮ ಹೀರೋಗಳಾಗಬೇಕು. ಆಗ ಭಾರತ ಬದಲಾವಣೆ ಆಗತ್ತೆ, ಭಾರತ ವಿಶ್ವಗುರು ಆಗತ್ತೆ. ಅಂಥ ಕನಸನ್ನು ಹೊತ್ಕೊಂಡಂತಹ ಸ್ವಾಮಿ ವಿವೇಕಾನಂದರಿಗೆ ನಾವೆಲ್ಲರೂ ತುಂಬ ಅವರನ್ನು ಅಧ್ಯಯನ ಮಾಡಿದರೆ, ರವೀಂದ್ರನಾಥ ಠಾಗೂರ್ ಅವರು ಹೇಳ್ತಾರೆ, ಭಾರತವನ್ನು ನೀನು ನೋಡಬೇಕು ಅಂದರೆ ಸ್ವಾಮಿ ವಿವೇಕಾನಂದರ ಅಧ್ಯಯನ ಮಾಡಿ ಅಂತ. ಅಂದರೆ ವಿವೇಕಾನಂದರು ಅಂದರೆ ಸಂಪೂರ್ಣ ಭಾರತ ಕಂಡಂಗೆ ಆಗತ್ತೆ ಅಂತ. ಅಷ್ಟು ವಿಶಾಲವಾದಂಥವರು, ತುಂಬ ಭಾರತಕ್ಕೆ ತನ್ನ ಸಂಪೂರ್ಣ ಜೀವನವನ್ನು ಕೊಟ್ಟಂಥ ವಿವೇಕಾನಂದರು ಇದೇ ರೀತಿಯಾಗಿ ಇನ್ನು ಹಲವಾರು ಸಂಗತಿಗಳಲ್ಲಿ ಅವರು ಪ್ರೇರಣೆ ಆಗ್ತಾರೆ. ಯಾರನ್ನಾದರೂ ವಿವೇಕಾನಂದರು ನನಗೆ ಗೊತ್ತು ಅಂದರೆ ಸಾಧ್ಯ ಇಲ್ಲ. ವಿವೇಕಾನಂದರನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮತ್ತೊಬ್ಬ ವಿವೇಕಾನಂದರನ್ನೇ ಬರಬೇಕು ಅಂತ ಅವರು ಸಹ ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅಷ್ಟು ವಿಭಿನ್ನವಾಗಿ ಅವರ ಒಂದು ಚಿಂತನೆಗಳು, ಅವರ ಒಂದು ಯೋಚನೆಗಳು, ಅವರ ಒಂದು ವಿಚಾರಗಳು ನಾವು ನೋಡ್ತಾ ಹೋಗ್ಬೋದು. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಸದೃಢ ದೇಶ ಕಟ್ಟುವಲ್ಲಿ ಯುವಕರ ಪಾತ್ರ ಎಂತಹದ್ದು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ರಿ ಸರ್. ಸೊ ಈ ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಯುವ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
ಇವತ್ತು ನಾವು 2024ಕ್ಕೆ ಕಾಲಿಟ್ಟಿದ್ದೀವಿ. ಈ ಒಂದು ಪ್ರಸ್ತುತ ದಿನದಲ್ಲಿ ಒಬ್ಬ ವ್ಯಕ್ತಿ ನನಗನ್ಸಿದರೆ, ನನ್ನ ಪ್ರಕಾರ ಒಂದು 5 ವಿಷಯನಾದರೂ ಅವರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಈಗ ಸಾಮಾನ್ಯ ವಿದ್ಯಾರ್ಥಿ ಆಗಿದ್ದರೆ, ಅಥವಾ ಒಬ್ಬ ವೃತ್ತಿ ಜೀವನವನ್ನು ಮಾಡ್ತಾಯಿದ್ರೆ, ಅಥವಾ ಯಾವುದೇ ಥರದ ಧರ್ಮದವರು ಆಗಿರ್ಬೋದು, ಅಥವಾ ಯಾವುದೇ ವಯಸ್ಕರಾಗಿರ್ಬೋದು, ಅವರು ಮೊದಲಿಗೆ ಏನು ಮಾಡಬೇಕು ನನ್ನ ಪ್ರಕಾರ ಅಂತೇಳಿದರೆ, ಅವರು ಮನಸ್ಸಿನ ಶಾಂತಿಗೆ, ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಮೊದಲಿಗೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಮಾಡೋದರ ಮೂಲಕ ಯೋಗಾಸನವನ್ನು ಮಾಡಬೇಕು. ನಮಗೆಲ್ಲ ಗೊತ್ತಿದೆ, ಜೂನ್ 21 ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ. ಹಲವಾರು ದಿನಗಳಿಂದ ಬರೀ ನಮ್ಮ ದೇಶಕ್ಕೆ ಸೀಮಿತ ಆಗಿದೆ. ಇದು ಇಡೀ ವಿಶ್ವ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಇಡೀ ವಿಶ್ವ ಅದನ್ನು ಮಾಡ್ತಾ ಹೋಗ್ತಿದೆ. ಸ್ವಾಮಿ ವಿವೇಕಾನಂದರು ಸಹ ಇದರಿಂದನೇ ತನ್ನ ಒಂದು ಎಲ್ಲ ಶಕ್ತಿ, ಬುದ್ಧಿಶಕ್ತಿ ಅಥವಾ ಬೇರೆ ಓದೋದು ಎಲ್ಲವನ್ನು ಅವರು ತನ್ನ ವಶಕ್ಕೆ ತಗೊಂಡಿದ್ದೇ ಈ ಒಂದು ಧ್ಯಾನ ಮತ್ತು ಅವರ ಒಂದು ಹವ್ಯಾಸದಿಂದ, ಯೋಗ ಹವ್ಯಾಸದಿಂದ. ಹಾಗಾಗಿ ಪ್ರತಿಯೊಬ್ಬರೂ ಒಂದು ಧ್ಯಾನ ಅಥವಾ ಯೋಗಾಸನವನ್ನು ಪ್ರತಿನಿತ್ಯ ಅಟ್ಲೀಸ್ಟ್ 1 ಗಂಟೆ ಮಾಡೋದ್ರಿಂದ ಅವರು ಇನ್ನೂ ಒಂದು ಸ್ವಲ್ಪ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇದು, ನನಗನ್ಸೋ ಮಟ್ಟಿಗೆ ಪರಿಸರ ರಕ್ಷಣೆ ಮಾಡಬೇಕು. ಯಾಕೆ ಪರಿಸರದ್ದು ಅಂತೇಳಿದರೆ, ನಾವು ದೇಹ ಸದೃಢ ಎಲ್ಲವೂ ಇರ್ಬೋದು, ಆದರೆ ನಮ್ಮ ಒಂದು ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥದ್ದು ಪರಿಸರವನ್ನು ತುಂಬ ವಿಭಿನ್ನವಾಗಿ, ತುಂಬ ಪ್ರಾಯೋಗಿಕವಾಗಿ ಬೇರೆಯವರು ವಿಶೇಷವಾಗೆಲ್ಲ ಮಾಡ್ತಾ ಹೋಗ್ತಾರೆ. ನಾವು ಅದೇ ರೀತಿಯಾಗಿ ಪರಿಸರವನ್ನು ರಕ್ಷಣೆ ಮಾಡಬೇಕು. ಪರಿಸರ ಅಂತೇಳಿದರೆ ಬರೀ ಗಿಡ ಹಾಕೋದು, ಮರ ಹಾಕೋದು ಅಷ್ಟೇ ಬರಲ್ಲ. ಅಲ್ಲಿರ್ತಕ್ಕಂಥ ಪ್ರಾಣಿ ಇರ್ಬೋದು, ಅಲ್ಲಿರ್ತಕ್ಕಂಥ ಪಕ್ಷಿ ಇರ್ಬೋದು, ಅಲ್ಲಿರ್ತಕ್ಕಂಥ ಮರ ಗಿಡ ಪ್ರತಿಯೊಂದನ್ನು ನಾವು ರಕ್ಷಣೆ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಒಂದಿಷ್ಟು ರಾಷ್ಟ್ರದ ಕುರಿತಾಗಿ ಯೋಚನೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ. ಮತ್ತು ಸಮಾಜ ಸೇವೆ, ಯಾವ ರೀತಿಯಾಗಿ ಸಮಾಜ ಸೇವೆ ಅಂತ ಹೇಳಿದ್ರೆ, ನಮ್ಮ ಸಮಾಜ ಸೇವೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರಲ್ಲಿ ಏನು ಬರುತ್ತೆ ಮನಸ್ಸಿಗೆ ಅಂದರೆ, ಅವ್ರು ಆರ್ಥಿಕವಾಗಿ ಸಹಾಯ ಮಾಡಿದರು ಅಂದರೆ ಅದು ಸಮಾಜ ಸೇವೆ ಆಗತ್ತೆ ಅಂತ. ಅದಷ್ಟೇ ಅಲ್ಲ, ಅದರಾಗಿ ಮುಂದೆ ಒಂದು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ತನ್ನ ತರಗತಿಗಿಂತ ಚಿಕ್ಕವನಿರ್ತಕ್ಕಂಥ ತರಗತಿಯಲ್ಲಿ ಓದ್ತಾ ಇರತಕ್ಕಂಥವನಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲಿಸಿದ್ರು ಅದು ಸಹ ಸಮಾಜ ಸೇವೆ ಆಗತ್ತೆ. ತನ್ನ ಸ್ವಂತಕ್ಕೆ ಏನೂ ಬಳಸ್ತೆ, ಒಂದು ಅಪೇಕ್ಷೆ ಇಲ್ಲದೇ ಯಾವುದೇ ಸಣ್ಣ ಪುಟ್ಟ ಕೆಲಸ, ನಾನು ಹೇಳೋದು, ಈಗ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನು ಪಕ್ಕದಾಗಿರೋನಿಗೆ ಒಂದು ಪೆನ್ಸಿಲ್ ಕೊಡೋದು ಅಂದ್ರೆ ಅದು ಒಂದು ಸೇವೆ ಅಂತ. ಅಥವಾ ಒಬ್ಬ ವಿದ್ಯಾರ್ಥಿ ನೀರು ತಗೊಂಡು ಕುಡಿತಾ ಇದ್ದಾನೆ, ಪಕ್ಕದವನಿಗೂ ನೀರು ಬೇಕು, ಅವನಿಗೆ ಕೊಟ್ಟರೆ ಅದು ಒಂದು ಸೇವೆ ಅಂತ. ಇವತ್ತು ಬರೀ ಆರ್ಥಿಕ ಅಥವಾ ಹಣದಿಂದ ಅಷ್ಟೇ ಸೇವೆ ಆಗಬಾರ್ದು. ಅದು ತನ್ನ ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಬೇರೆಯವರಿಗೆ ಮಾಡಿದಂತಹ ಸಣ್ಣ ಪುಟ್ಟ ಯಾವುದೇ ಕೆಲಸ ಇದ್ದರೂ ಅದು ಸಮಾಜ ಸೇವೆ ಆಗತ್ತೆ ಅಂತ ನಾವೆಲ್ಲ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು, ಸಣ್ಣ ಪುಟ್ಟ ಸೇವೆಗಳನ್ನು ಪ್ರತಿಯೊಬ್ಬರು ಮಾಡಿದಾಗ ಅದು ಒಂದು ವಿವೇಕಾನಂದರ ಒಂದು ಹಾದಿಯಲ್ಲಿ ನಡೆಯುತ್ತೆ ಅಂತ ನನಗನ್ಸೋದು. ಯಾಕೆ ಅಂತೇಳಿದರೆ, ವಿವೇಕಾನಂದರು ಶುರು ಮಾಡಿದ್ದೆ ಅವರ ಜೀವನದಲ್ಲಿ ಫಸ್ಟು ಯೋಚನೆ ಮಾಡಿದ್ದೆ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಅಂತ. ಸೊ ನಾವು ಚಿಕ್ಕಂದ್ರಿಂದ ಇದನ್ನು ಏನಾದರೂ ಕಲ್ತ್ಕೊಂಡು ಬಂತಾ ಹೋದರೆ ಅದು ತುಂಬ ಯಥೇಚ್ಛವಾಗಿ ಬೆಳೀತಾ ಹೋಗುತ್ತೆ. ಅಂಥ ವಿಷಯದಲ್ಲಿ ನಮ್ಮ ಒಂದು ಹಳ್ಳಿಗಳಲ್ಲಿ ಅಥವಾ ಬೇರೆ ಕಡೆಯಲ್ಲಿ ತುಂಬ ಖುಷಿಯಾಗತ್ತೆ. ಯಾಕೆ ಅಂತೇಳಿದರೆ, ಮನೇಲಿ ಯಾರಾದರೂ ಭಿಕ್ಷಾಟನೆಗೆ ಅಥವಾ ಯಾತಕ್ಕಾದರೂ ಬಂದರೆ ಮನೇಲಿರ್ತಕ್ಕಂಥ ದೊಡ್ಡವ್ರು ಹೋಗಿ ಅದಕ್ಕೆ ನೀಡಲ್ಲ, ಮನೇಲಿರ್ತಕ್ಕಂಥ ಸಣ್ಣವ್ರಿಗೆ ಹೋಗಿ ಹೋಗಪ್ಪ ಅವ್ರಿಗೆ ಒಂದಿಷ್ಟು ಇದನ್ನು ಮಾಡು ಅಂತ ಕಲಿಸ್ತಾರೆ. ಈ ರೀತಿಯಾಗಿ ಅತಿ ಹೆಚ್ಚು ಬೆಳೀತಾ ಹೋಗ್ಬೇಕು ಈ ರೀತಿಯಾದಂಥ ಚಟುವಟಿಕೆಗಳು. ಅಂದರೆ ಚಿಕ್ಕವರಿಂದನೇ ಒಂದು ಬೇರೆಯವರಿಗೆ ಸಹಾಯ ಮಾಡೋದು, ಬೇರೆಯವರಿಗೆ ಹೇಳ್ಕೊಡೋದು, ಅದು ಬೆಳೀತಾ ಹೋದರೆ ಅದು ಅವನು ಬೆಳೆದಂಥ ಸಂದರ್ಭದಲ್ಲಿ ಇನ್ನೂ ಉಜ್ವಲ ಆಗಿರುತ್ತೆ ಅಂತ. ಇನ್ನು 5ನೇ ಅಂಶ ಬಂದ್ಬಿಟ್ಟು ಕುಟುಂಬ. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಇಡೀ ಭಾರತ ದೇಶವನ್ನು ಸಂಪೂರ್ಣವಾಗಿ ಚಿತ್ರಣ ಬದಲಾಯಿಸಬೇಕು ಅಂತ ಹೇಳಿದ್ರೆ ನನಗನ್ಸೋದು ಒಂದು ಕುಟುಂಬ ಸರಿಯಾದರೆ ಎಲ್ಲವೂ ಆಗತ್ತೆ ಅಂತ. ಇವತ್ತು ಭಾರತ ಅಂತಕ್ಕಂಥ ಒಂದು ಅಸ್ತಿತ್ವ ಇದೆ ಅಂತ ಹೇಳಿದರೆ ಅದು ಈ ಕುಟುಂಬ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಅಂತ. ಈ ಕುಟುಂಬ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂಥವರು ತನ್ನ ಮನೆಯಲ್ಲಿರ್ತಕ್ಕಂಥವರಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ಅಥವಾ ಆಚಾರ ವಿಚಾರಗಳನ್ನು ಹೇಳ್ಕೊಡೋದ್ರ ಮೂಲಕ ಇದು ತನ್ನ ಒಂದು ಕುಟುಂಬದ ಬೆಳವಣಿಗೆಗೆ ಪೂರಕ ಆಗತ್ತೆ. ಯಾಕೆ ಈ ವಿಷಯವನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಪ್ರಸ್ತುತ ದಿನದಲ್ಲಿ ತುಂಬ ಅಹಿತಕರ ಘಟನೆಗಳನ್ನು ನಾವೆಲ್ಲ ನೋಡ್ತೀವಿ. ತಂದೆ ಮಗಳದಿರ್ಬೋದು, ಅಥವಾ ಮಗ ತಾಯಿಯನ್ನು ಕೊಂದ, ಅಥವಾ ಈ ರೀತಿಯಾಗಿ ವಿಭಿನ್ನ ಅಹಿತಕರ ಘಟನೆಗಳು ಬರ್ತಾ ಇದೆ. ಇದೆಲ್ಲ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು ಆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಿದ್ದಿದ್ರೆ ಇದೆಲ್ಲ ಆಗ್ತಿರಲಿಲ್ಲ ಅಂತ. ಅದಕ್ಕೆ ಮೂಲವಾಗಿ ನನಗೆ ಹೇಳೋದು, ಈ ವಿದೇಶಿ ಆಚರಣೆಗಳಿದೆಯಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ. ಈ ಕುಟುಂಬ ಅಂತ ನಾನು ಯಾಕೆ ಎತ್ಕೊಂಡೆ ಅಂದರೆ, ಈ ಕುಟುಂಬದ ವ್ಯವಸ್ಥೆಯಲ್ಲಿ ಈ ವಿದೇಶಿ ಆಚರಣೆಗಳು ಎಷ್ಟು ಪ್ರಬಲವಾಗಿ ಪ್ರವೇಶ ಮಾಡಿದೆ ಅಂತ ಹೇಳಿದರೆ, ನಮ್ಮ ಒಂದು ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲೂ ಇರ್ತಿತ್ತು. ಏನು ಈ ಪದಗಳಿದಾವಲ್ಲ, ಆಂಟಿ, ಅಂಕಲ್ಲು, ಇವು
ಒಬ್ಬ ಕುಟುಂಬದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ದೊಡ್ಡಮ್ಮ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಯಾರಪ್ಪ ದೊಡ್ಡಮ್ಮ ಅಂತಾರೆ. ಈ ಸಿಟಿಗಳಲ್ಲಿ ತುಂಬ ಜನ ಕೇಳ್ತಾರೆ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ಕಾಕ, ಸಣ್ಣಮ್ಮ, ತಾತ, ಅಜ್ಜಿ, ಅತ್ತೆ, ಮಾವ, ಎಷ್ಟು ವಿಭಿನ್ನವಾದಂತಹ ಒಂದು ಬಾಂಧವ್ಯಗಳಿಗೆ ಹೆಸರು ಕೊಟ್ಟಿದ್ರು ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅಂತ. ಅದನ್ನೆಲ್ಲ ಕರೆದಾಗ ಆ ಒಂದು ಪದಗಳಿಗೆ, ಆ ಒಂದು ಶಬ್ದಗಳಿಗೆ ತುಂಬ ಮಹತ್ವ ಇದೆ. ಇದೆಲ್ಲವನ್ನು ನುಂಗಾಕಿರೋದು ಈ ಒಂದೇ ಒಂದು ಪದ, ಆಂಟಿ, ಅಂಕಲ್. ಇದಕ್ಕಿಂತ ಇನ್ನೂ ಕೆಳಮಟ್ಟಕ್ಕೆ ಹೋಗಿ ತುಂಬ ಜನ ಕರೆಯೋದು ಮಮ್ಮಿ, ಮಾಮ್. ಇವೆಲ್ಲ ಎಷ್ಟು ಅಸಭ್ಯ ಅಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಒಬ್ಬ ಸಮಾಜದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಆಂಟಿ ಅಂತ ಮಾತಾಡಿಸಿದಾಗ ಆ ಅರ್ಥ ಕೊಡೋದೇ ಬೇರೆ, ಅವ್ರು ನೋಡೋ ವಿಧಾನನೇ ಬೇರೆ ಆಗುತ್ತೆ. ಅದೇ ಒಬ್ಬ ಚಿಕ್ಕಮ್ಮ ಅಂತ ಮಾತಾಡಿಸಿದರೆ ಆ ಒಂದು ಭಾವನೆಗಳೇ ಬೇರೆ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಅಹಿತಕರ ಘಟನೆಗಳು ನಮ್ಮ ಪ್ರಸ್ತುತ ದಿನಗಳಲ್ಲಿ ನಾವು ಎಲ್ಲ ನೋಡ್ಬೋದು. ಇವೆಲ್ಲ ಯಾಕೆ ಆ ಥರ ಮನಸ್ಥಿತಿಗಳು ಬರುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಆಚಾರ ವಿಚಾರಗಳಲ್ಲಿ, ನಮ್ಮ ಸಂಸ್ಕೃತಿಗಳಲ್ಲಿ ಅವರಿಗೆ ಪ್ರಬಲವಾಗಿ ಸರಿಯಾಗಿ ನಾವು ಮಾರ್ಗದರ್ಶನ ಕೊಟ್ಟಿದ್ದೇ ಆದರೆ ಇದೇನೂ ಆಗಲ್ಲ ಅಂತ. ಮನೆಯಲ್ಲಿರ್ತಕ್ಕಂಥ ಒಂದು ಕುಟುಂಬದ ಒಬ್ಬ ಸದಸ್ಯ ಸರಿಯಾದರೆ ಅದು ಕಾಲಕ್ರಮೇಣ ಅದು ಇಡೀ ವಟಾರ ಸರಿಯಾಗತ್ತೆ, ವಟಾರ ಸರಿಯಾದರೆ ಇಡೀ ಗ್ರಾಮ ಸರಿಯಾಗತ್ತೆ, ಅಥವಾ ನಗರ ಸರಿಯಾಗತ್ತೆ, ಹಂಗೆ ಪಟ್ಟಣ, ಹಾಗೆ ಬೆಳೀತಾ ಇಡೀ ನಮ್ಮ ದೇಶ ಇನ್ನೂ ಉಜ್ವಲವಾಗಿ, ಏನು ಸ್ವಾಮಿ ವಿವೇಕಾನಂದರು ಕಾಣ್ತಾ ಇದ್ರಲ್ಲ, ವಿಶ್ವಗುರು ಭಾರತ ಆಗಬೇಕು ಅಂಥ ವಿಶ್ವಗುರು ಭಾರತ ಆಗಲಿಕ್ಕೆ ನನ್ನ ಪ್ರಕಾರ ಪ್ರಮುಖ ಪಾತ್ರ ಒಂದು ಕುಟುಂಬ ವಹಿಸುತ್ತೆ. ಆ ಒಂದು ಕುಟುಂಬ ವಹಿಸೋದ್ರಿಂದ ಅದಕ್ಕೆ ಇಷ್ಟೇ ಮಹತ್ವವಾದ ಸಮಯವನ್ನು ಕೊಡಬೇಕು. ಯಾಕೆ ಈ ಸಮಯದ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂದರೆ, ಇವತ್ತೆಲ್ಲನೂ ಮಾಡರ್ನೈಸ್ ಆಗಿದ್ದಾರೆ. ತಮ್ಮ ಒಂದು ವೃತ್ತಿ ಜೀವನ ಬೇರೆದು ಎಲ್ಲವನ್ನು ಅವರು ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋ ಸಮಯದಲ್ಲಿ ತುಂಬ ಜನ ಮಕ್ಕಳಿಗೆ ಸಮಯ ಕೊಡಲ್ಲ, ತುಂಬ ಜನ ಮನೆಗೆ ಸಮಯ ಕೊಡಲ್ಲ, ಮನೆಗೆ ಬರಲ್ಲ, ಕೆಲಸ ಮಾಡೋದೇ ಮನೆ ಜೀವನ ನಡೆಸೋಕ್ಕೆ. ಅದನ್ನೇ ಸಮಯ ಕೊಡಲಿಲ್ಲ ಅಂದರೆ ಬೇರೆ ಎಲ್ಲ ಮಾಡಿ ಏನು ಬಂತು? ಹಾಗಾಗಿ ಅತಿ ಹೆಚ್ಚು ಸಮಯವನ್ನು ಕುಟುಂಬಕ್ಕೆ ಕೊಡಬೇಕು ಅಂತ. ಇದಾದ ನಂತರ 5ನೇ ಪಾಯಿಂಟ್ ಬಂದು ವೃತ್ತಿ ಜೀವನ. ಇಷ್ಟೆಲ್ಲ ಹೇಳಿದ್ವಿ, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಅಥವಾ ಪರಿಸರ ಕಾಯಬೇಕು, ಸಮಾಜ ಸೇವೆ ಮಾಡಬೇಕು, ಕುಟುಂಬ ಮಾಡಬೇಕು. ಇದೆಲ್ಲ ಮಾಡಲಿಕ್ಕೂ ನಾವು ಸಮಾಜದಲ್ಲಿ ನಿಂತ್ಕೋಬೇಕು. ಆ ನಿಂತ್ಕೋಬೇಕು ಅಂತೇಳಿದರೆ ಅದು ವೃತ್ತಿ ಜೀವನವೂ ಅಷ್ಟೇ ಪ್ರಬಲವಾಗಿ ನಾವು ಹೇಳಬೇಕು. ಸ್ವಾಮಿ ವಿವೇಕಾನಂದರ ಅಧ್ಯಯನ ಮಾಡಿದರೆ ಹೆಂಗಾಗ್ತಾರೆ ಅಂತೇಳಿದರೆ, ಯಾರಾದರೂ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ಅಧ್ಯಯನ ಮಾಡಿದ್ದೇ ಆದರೆ ಅವರು ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮತಾರಂತೆ. ಯಾವುದೇ ಒಬ್ಬ ವೃತ್ತಿಯಲ್ಲಿ ತನ್ನ ವಿವೇಕಾನಂದರ ಅಧ್ಯಯನ ಮಾಡಿಕೊಂಡು ತನ್ನ ಜೀವನದಲ್ಲಿ ಅವರು ಅಳವಡಿಸ್ಕೊಂಡ್ರೆ, ಅವರು ಈಗ ಉದಾಹರಣೆಗೆ ವಕೀಲರೇ ಆಗಿದ್ರೆ ಅವರು ಉತ್ತಮ ವಕೀಲರಾಗ್ತಾರಂತೆ, ಅವರೊಬ್ಬ ವೈದ್ಯ ಆಗಿದ್ರೆ ಉತ್ತಮ ವೈದ್ಯ ಆಗ್ತಾರಂತೆ, ಅವರೊಬ್ಬ ಡ್ರೈವರ್ ಆಗಿದ್ರೆ ಅವರೊಬ್ಬ ಉತ್ತಮ ಡ್ರೈವರ್ ಆಗ್ತಾರಂತೆ. ಈ ರೀತಿಯಾಗಿ ತನ್ನ ಒಂದು ವೃತ್ತಿ ಜೀವನದಲ್ಲಿ ವಿವೇಕಾನಂದರನ್ನು ಅಳವಡಿಸ್ಕೋಬೇಕು. ಅವರ ಒಂದು ಶ್ರದ್ಧೆ, ಅವರ ಒಂದು ಮಾಡ್ತಾ ಇರ್ತಕ್ಕಂಥ ಕೆಲಸ, ಕಮಿಟ್ಮೆಂಟ್ಗಳು, ಅದೆಲ್ಲವೂ ತನ್ನ ಜೀವನದಲ್ಲಿ ಒಬ್ಬೊಬ್ಬ ವ್ಯಕ್ತಿ ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅವನ ಒಂದು ಜೀವನ ಉಜ್ವಲವಾಗಿರುತ್ತೆ ಅಂತ ಈ ಒಂದು 5 ಪಾಯಿಂಟ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಇಷ್ಟೊತ್ತು ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಯುವಕರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ. ಸದೃಢ ವ್ಯಕ್ತಿ ನಿರ್ಮಾಣವಾಗೋದ್ರ ಜೊತೆಗೆ ಸದೃಢ ರಾಷ್ಟ್ರ ಕೂಡ ನಿರ್ಮಾಣ ಆಗುತ್ತೆ ಅಂತ ಸಾಕಷ್ಟು ವಿಚಾರಗಳನ್ನ ನಮ್ಮ ಯುವಕರಿಗೆ ಸಂದೇಶ ನೀಡಿದ್ರಿ ಸರ್. ಕೊನೆಯದಾಗಿ ಈ ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಹಾಗೂ ವಿವೇಕಾನಂದರ ಜಯಂತಿಯ ಕುರಿತು ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ? ತುಂಬ ಖುಷಿ ಆಯಿತು ನನಗೆ. ಅಂದರೆ ವಿಶೇಷವಾಗಿ ತುಂಬ ಕಡೆ ನನಗೆ ಇದೆಲ್ಲ ಗೊತ್ತಿಲ್ಲ, ಈಗೆಲ್ಲ ಇರುತ್ತೆ ಅಂತೇಳಿ. ಆದರೆ ಈ ಥರ ಒಂದು ಕಾಡು ಮತ್ತು ಒಂದಿಷ್ಟು ಅರಣ್ಯ ಪ್ರದೇಶ ಇರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರವನ್ನು ಮಾಡಿಕೊಂಡು ತುಂಬ ಒಳ್ಳೆಯದು ಅಂತ ನನಗೂ ಅನಿಸುತ್ತೆ. ಇವತ್ತು ಮಾಧ್ಯಮ ಅಂತಕ್ಕಂಥದ್ದು ಕಾನೂನು ಮೂಲಕ ನಾವು ಹೇಳೋದಾದರೆ ಇದು 4ನೇ ಆಧಾರ ಸ್ತಂಭ ಅಂತ ಕರೀತಾರೆ. 3 ಆಧಾರ ಸ್ತಂಭಗಳು ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ. ಇದು ಮಾಧ್ಯಮ ಅಂತಕ್ಕಂಥದ್ದು 4ನೇ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಆ ಒಂದು 4ನೇ ಆಧಾರ ಸ್ತಂಭಕ್ಕೆ ಇವತ್ತು ನಾನು ಬಂದು ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಇದಿನ್ನೂ ತುಂಬ ಚೆನ್ನಾಗಿ ಬೆಳಿಬೇಕು. ಮತ್ತು ಇದನ್ನು ಏನೇನೆಲ್ಲ ಕೇಳ್ತಾ ಇದ್ದಾರಲ್ಲ ಇವರೆಲ್ಲ ಒಂದಿಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಬೇಕು. ನಮ್ಮ ಹಳ್ಳಿಗಳಲ್ಲಿ ಅಥವಾ ಈ ಕಾಡುಗಳಲ್ಲಿ ತುಂಬ ಕೆಲವೊಂದು ಇನ್ನು ಮೂಢನಂಬಿಕೆಗಳು ಮತ್ತು ಜಾತಿವಾದಗಳು ಅಥವಾ ಈ ಥರದ್ದೆಲ್ಲ ತುಂಬ ಇರುತ್ತೆ, ಇವಾಗಲೂ ಪ್ರಸ್ತುತ ಇದೆ. ಅಂಥದ್ದನ್ನೆಲ್ಲ ಬದಿಗಿಟ್ಟು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಾಮರಸ್ಯವನ್ನು ಕಟ್ಟಬೇಕು, ನಾವೆಲ್ಲರೂ ಸಾಮರಸ್ಯವನ್ನು ಮೂಡಿಸ್ಕೊಂಡು ಜೊತೆಗೆ ಹೋಗಬೇಕು ಅಂತ ಈ ಕೇಳುಗರು ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಮಾಡಿದ್ದೇ ಆದರೆ ಇನ್ನು ಈ ಥರದ್ದು ಹೆಚ್ಚೆಚ್ಚು
ಹೆಚ್ಚು ಬೆಳವಣಿಗೆಗಳು ಮತ್ತು ಇನ್ನು ಪರಿಸರ ಮತ್ತು ಎಲ್ಲ ರೀತಿಯ ಬೆಳವಣಿಗೆಗಳು ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ಈ ಒಂದು ಕೇಳುಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ. ವಸುದೈವ ಕುಟುಂಬಕಂ ಅನ್ನುವ ಒಂದು ಸಿದ್ಧಾಂತವನ್ನು ನಾವು ಬಳಸ್ಕೊಳ್ಳೋಣ. ಆದಷ್ಟು ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಗುಣವನ್ನು ಅಳವಡಿಸ್ಕೊಂಡು ಸ್ವಾಮಿ ವಿವೇಕಾನಂದರ ಈ ಒಂದು ಜಯಂತಿ ದಿನ ತುಂಬ ಆದರ್ಶಗಳನ್ನು, ಅವರ ಒಂದು ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮ್ಮ ರಾಷ್ಟ್ರವನ್ನು ನಿರ್ಮಾಣ ಮಾಡೋಣ. ಸ್ವಾಮೀಜಿ ಕಂಡಂತಹ ವಿಶ್ವಗುರು ಭಾರತವನ್ನು ಕಟ್ಟಲಿಕ್ಕೆ ನಮ್ಮ ಒಂದು ಅಳಿಲು ಸೇವೆ ನಾವೆಲ್ಲರೂ ಮಾಡೋಣ ಅಂತ ಈ ಮೂಲಕ ಒಂದು ಸಣ್ಣ ಸಂದೇಶವನ್ನು ಕೊಡ್ತಾರೆ. ಭಾಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ರಾಷ್ಟ್ರೀಯ ಯುವ ದಿನದ ಗುರಿ ಉದ್ದೇಶ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ಮತ್ತು ಯುವಕರಿಗೆ ಒಳ್ಳೆಯ ಸಂದೇಶನ ನಮಗೆ ತಿಳಿಸ್ಕೊಟ್ರಿ. ಭಾಳ ಸಂತೋಷ. ಈ ದಿನ ನೀವು ಇಲ್ಲಿ ಬಂದು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ. ತಮ್ಮೆಲ್ಲರಿಗೂ ಕೇಳುಗರಿಗೂ ನಿಮಗೂ ತುಂಬ ಹೃದಯದ ಅನಂತ ಧನ್ಯವಾದಗಳು. ಧನ್ಯವಾದ ಸರ್. ಕೇಳುಗರೆ, ಇದುವರೆಗೂ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನದ ವಿಶೇಷತೆ ಕುರಿತು ಚಿತ್ರದುರ್ಗದ ಸ್ವಾಮಿ ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರು ಹಾಗೂ ವಕೀಲರಾದ ಶ್ರೀ ಕರಿಯಣ್ಣ ಡಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಗಲೇ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ.